ಈ ಗುಂಪಿನಲ್ಲಿ ಹೋಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಅದು ಸಾಧ್ಯವೇ ಇಲ್ಲ. ಎಲ್ಲ ಒಳ್ಳೆ ದಿವಸ ಅನ್ನೋ ಒಂದು ಇದಕ್ಕೆ ನಾವು ಹೋಗ್ಬೇಕು ಅಷ್ಟೇ ಹೊರತು ನಾವು ಇಲ್ಲಿ ಪಾಪ ಮಾಡಿಬಿಟ್ಟು ಅಲ್ಲೋ ಪುಣ್ಯ ಮಾಡ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಇದೆ ತಪ್ಪು. ಸರ್, ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ ತಕ್ಷಣ ಪಾಪ ಎಲ್ಲ ಪರಿಹಾರ ಆಗ್ಬಿಡುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ವಿಧದಲ್ಲಿ ಅದು ಈ ಪಾಪನ ಪರಿಹಾರ ಆಗುತ್ತೆ. ಈ ಗುಂಪಿನಲ್ಲಿ ಹೋಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಅದು ಸಾಧ್ಯವೇ ಇಲ್ಲ. ಏಕೆಂದರೆ ಸೂಕ್ಷ್ಮ ಹೋಗ್ಬೇಕು, ಎಲ್ಲರೂ ಹೋಗ್ತಾರಲ್ಲ ಒಳ್ಳೆ ದಿವಸ ಅನ್ನೋ ಒಂದು ಇದಕ್ಕೆ ನಾವು ಹೋಗ್ಬೇಕು ಅಷ್ಟೇ ಹೊರತು ಈ ಥರ ಈಗ ಮಾಡೋಕ್ಕಲ್ಲ. ಯಾಕೆಂದರೆ ಇದು ಭಾಳ ಅತ್ಯುತ್ತಮವಾದ ದಿವಸ. ಇವತ್ತು 144 ವರ್ಷದಲ್ಲಿ ಈಗಲೇ ಬಂದಿರೋದು ಇಲ್ಲಿ. ಇದರಲ್ಲಿ ಇವತ್ತಿನಲ್ಲಿ 8.5 ಕೋಟಿ ಜನ ಇದ್ದಾರೆ. ಅಲ್ಲಿ ವಸತಿ ಅದು ಇದು ನೋಡಿ, ಈಗಾಗಲೇ ಒಂದು ಸುಮಾರು 15-20 ಜನ ಕರ್ನಾಟಕದವರೇ ತೀರೋಗಿದ್ದಾರಂತೆ. ಅದು ಹೇಳ್ತಾನೆ ಇದ್ದಾರೆ, ಇನ್ನೂ ಎಷ್ಟು ಹೋಗಿದ್ದಾರೋ ಗೊತ್ತಿಲ್ಲ. ಆದರೆ ಒಂದು ಒಳ್ಳೆಯದೇ. ಆದರೆ ಈ ಸಮಯದಲ್ಲಿ ಹೋಗ್ಬಿಟ್ಟು ನಾವು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋದೂ ಇಲ್ಲ. ಬರೀ ಜನಗಳು ದರ್ಶನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಕೈ ಮುಕ್ಕೊಂಡು ಬರಬೇಕಾಗುತ್ತೆ. ಬಟ್ ಅದು ಒಳ್ಳೆಯದೇ. ಅವ್ರು ಹೇಳಿದ್ದು ಒಂದು ಅರ್ಥದಲ್ಲಿ ಒಳ್ಳೆಯದೇ ಆಗುತ್ತೆ. ನಾವು ಇಲ್ಲಿ ಪಾಪ ಮಾಡಿಬಿಟ್ಟು ಅಲ್ಲೋ ಪುಣ್ಯ ಮಾಡ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಇದೆ ತಪ್ಪು ಅನ್ನೋದು ಹೇಳ್ತಾನೆ. ಈಗ ಈ ವಿಚಾರನೆಲ್ಲ ರಾಜಕೀಯ ವ್ಯಕ್ತಿಗಳು ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಅವ್ರು ರಾಜಕೀಯ ವ್ಯಕ್ತಿಗಳು ಮಾತಾಡೋದು ಅಂದರೆ ಅವ್ರವ್ರ ಪಾರ್ಟಿದು ಏನಿರುತ್ತೆ ಅವ್ರದ್ದು ಮಾತಾಡ್ತಾರೆ. ಅಲ್ಲ ಸರ್, ಯಾವುದೂ ಬಿಡಲ್ವಾ ಅಂತ? ಎಲ್ಲದನ್ನೂ ಮಾತಾಡೋದು. ಎಲ್ಲದಕ್ಕೂ ಮಾತಾಡ್ತಾರೆ ಅವರು. ಒಳ್ಳೆಯದು ಕೆಟ್ಟದ್ದು ಎಲ್ಲ ಸೇರಿಸಿ ಮಾತಾಡ್ತಾರೆ. ಬಟ್ ಅದನ್ನು ತಿಳ್ಕೊಳೋರು ಜನಗಳು ನಾವು ತಿಳ್ಕೊಳ್ಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಜಡ್ಜ್ಮೆಂಟ್ ಮಾಡಿ ನಾವು ಅವರಿಗೆ ನಾವು ಇದು ಮಾಡಬೇಕು ಅಷ್ಟೇ ಹೊರತು ಇದು ಯಾವ ಪಾರ್ಟಿನ ಅಂದರೆ ಎಲ್ಲ ಪಾರ್ಟಿನೂ ಇದ್ದಾರೆ. ಅಂದರೆ ಅವ್ರ ಪಾರ್ಟಿ ಅವರಿಗೆ ನಾವು ಸೇವ್ ಮಾಡ್ಕೊಳ್ಳೋದು ಅವ್ರು ಹೇಳ್ತಾರೆ, ನಮ್ಮ ಪಾರ್ಟಿ ನಾವು ಸೇರ್ಕೊಳ್ಳೋದು ನಾವು ಹೇಳ್ತಾರೆ. ಆದ್ದರಿಂದ ಈ ರಾಜಕೀಯ ವ್ಯಕ್ತಿಗಳು ಹೇಳೋದು ನಾವು ಅಷ್ಟಾಗಿ ಜನಗಳಿಗೆ ಅದು ಸರಿ ಕಾಣಲ್ಲ ಅನಿಸುತ್ತೆ ನನ್ನ ಅಭಿಪ್ರಾಯದಲ್ಲಿ. ಈಗ ಸಾಕಷ್ಟು ಜನ ಹೋಗಿದ್ದಾರೆ, ಸಾಕಷ್ಟು ಜನ ಗಾಯ ಆಗ್ತಾ ಇದೆ, ಅಂದರೆ ಗಾಯಗಳಾಗ್ತಾ ಇದೆ, ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ? ಇವತ್ತಿನ ಮಹಾಕುಂಭಮೇಳ ಅಂತ ಒಂದು ಖುಷಿಯಲ್ಲಿ ಹೋಗಿದ್ದಾರೆ ಎಲ್ಲರೂ. ಯಾಕೆಂದರೆ ಅವರೇ ಹೇಳ್ಬಿಟ್ಟಿದ್ದಾರೆ, ಇವತ್ತು ಈ ಮೌನಿ ಅಮಾವಾಸ್ಯೆಯಲ್ಲಿ ಆಗಿರೋದೇ ಭಾಳ ಅನಾಹುತ ಆಗಿರೋದು ಭಾಳ ನಮಗೆ ಬೇಜಾರಾಗುತ್ತೆ ಅಂತ ನಮ್ಮ ಪ್ರಧಾನಿನೇ ಹೇಳಿದ್ದಾರೆ. ಅವರು ಯೋಗಿನೂ ಹೇಳಿದ್ದಾರೆ, ಬೇರೆಯವರೆಲ್ಲನೂ ಹೇಳ್ತಾ ಇದ್ದಾರೆ. ಆದರೆ ಇದು ಆಕಸ್ಮಿಕ. ಅಷ್ಟು 8 ಕೋಟಿ ಜನ ಅಲ್ಲೇ ಒಟ್ಟಿಗೆ ಹೋದರೆ ಏನಾಗುತ್ತೆ ಅದೆಲ್ಲ ಹೇಳಲಿಕ್ಕಾಗೋದಿಲ್ಲ. ಬಟ್ ಆ ಥರ ದರ್ಶನ ಮಾಡೋರು ಇದು ಒಳ್ಳೆಯ ದಿವಸನೇ. ಬೇರೆ ದಿನ ಮಾಡಿದ್ರೆ ಅನುಕೂಲ ಆಗಿತ್ತು. ಆದರೆ ಅವರವ್ರ ಅಭಿರುಚಿ ಏನಿದೆಯೋ ಹೋಗಲಿಕ್ಕೆ ವಿಮಾನ ಪ್ರಯಾಣ ಜಾಸ್ತಿ 140-50ರಷ್ಟು ಆಗಿದೆ. ಬೇರೆ ಓಡಾಡೋಕ್ಕೆ ಜನ ಜಾತ್ರೆ, ಅವ್ರ ಊಟ ತಿಂಡಿ ಅವು ಇವು ಮನೆಯೆಲ್ಲ ಡೈರಿಗೆ ಬೆಂಕಿ ಬಿದ್ದಿದ್ದು ಇದೆಲ್ಲ ನೋಡಿದ್ರೆ ಒಂಥರ ಒಳ್ಳೆಯದು ಒಂಥರ ಕೆಟ್ಟದ್ದು ಅನ್ನಿಸ್ತದೆ. ಬಟ್ ಜನಗಳ ಭಾವನೆ ಹೀಗೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಒಂದು ಒಳ್ಳೆಯದಾಗಲಿ ಅಂತಲೇ ಹೋಗ್ತೀವಿ. ಈ ಥರ ಆದರೆ ನಾವು ಅನ್ಎಕ್ಸ್ಪೆಕ್ಟೆಡ್. ನಮ್ಮ ಕರ್ನಾಟಕದರೆ ಸುಮಾರು 30 ಜನ ನಾಪತ್ತೆ ಅಂತ ಹಾಕಿದ್ದಾರೆ ಟಿ ವಿನಲ್ಲಿ. ಇದು ಏನು ಹೇಳೋದು? ಆದರೂ ಒಳ್ಳೆಯ ದಿವಸನೇ ಮಾಡಬೇಕಾದ್ದು. ನಮ್ಮ ಹಿಂದೂ ಧರ್ಮ ಸ್ನಾನ ಮಾಡಿ ಇದು ಮಾಡಬೇಕು ಅನ್ನೋ ದೇವ್ರನ್ನ ಪ್ರಾರ್ಥನೆ ಮಾಡೋದು ಅನ್ನೋ ನನ್ನ ಅನಿಸಿಕೆ ಅಂತ. ನೀವು ಹೋಗಿದ್ರಾ ಕುಂಭಮೇಳಗೆ? ಇಲ್ಲಮ್ಮ, ನಾವು ಎಲ್ಲೂ ಹೋಗಿಲ್ಲ. ನಾವು ಇಲ್ಲ ಡೆಲ್ಲಿ ಬಿಟ್ಟು ಆಚೆ ಎಲ್ಲೂ ದೂರ ಹೋಗಿಲ್ಲ. ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಇದೆ, ಆದರೆ ಒಂದು ಫ್ರೀಯಾಗಿ ಹೋಗೋಣ ಅನ್ನೋ ಒಂದು ಯಾಕೆಂದರೆ ರಾಮ ಪಟ್ಟಾಭಿಷೇಕಕ್ಕೆ ಹೋಗ್ಬೇಕಾಗಿತ್ತು. ಆ ಜನಾಂಗದಲ್ಲಿ ಹೋಗಿ ದೇವ್ರು ನೋಡಿದಿರ ನಾವು ಇದು ಮಾಡೋಕ್ಕಾಗಲ್ಲ. ಏನೋ ದೇವರು ಅವಕಾಶ ಕೊಟ್ಟರೆ ಒಂದು ಫ್ರೀ ಆಗಿರೋ ಫ್ಯಾಮಿಲಿ ಜೊತೆ ಹೋಗೋಣ ಅನ್ನೋ ಅಭಿಪ್ರಾಯ ನಮ್ಮದು. ಬೀಟ್ ಪ್ಲಸ್ ಕರ್ನಾಟಕ.